Good morning, my dear children. Lesson number 7, Connecting Places and People. First, 7.1, Connecting Places. Connecting places means travel. See here. There are different ways we can go from one place to another. We can travel on land, we can travel on water, we can travel in the air. There are three types of transports for land, water and air. There are modes of transport. Means of transport are the vehicle used to transport people and goods or cargo. Cargo means goods. See here children. We need travel for various purpose like go to school, to go to work, to go to buy food, clothes, etc. To visit family or friends, to see places around and to go to doctor or hospital. We need to travel for various purpose. Various purpose we need to travel. ಈಗ ಈ ಟ್ರಾವೆಲ್ನೊಳಗೆ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ದೊಳಗೆ ಮೂರು ಪ್ರಕಾರಗಳದಾವು. ಒಂದು ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಸೆಕೆಂಡ್ ಒನ್ ವಾಟರ್ ಟ್ರಾನ್ಸ್ಪೋರ್ಟ್, ಥರ್ಡ್ ಒನ್ ಏರ್ ಟ್ರಾನ್ಸ್ಪೋರ್ಟ್. ನಾವು ಯಾಕೆ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ತೀವಿ ಅಂತಂದ್ರೆ ನಾವು ಕೆಲಸಕ್ಕೆ ಹೋಗಬೇಕು, ಸ್ಕೂಲಿಗೆ ಹೋಗಬೇಕು, ಬೇರೆ ಊರಿಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸನ್ನು ನೋಡಕ್ಕೆ ಹೋಗಬೇಕು, ಆಮೇಲೆ ಟೂರ್ಗೆ ಹೋಗ್ತೀವಿ ಬೇರೆ ಬೇರೆ ಪ್ಲೇಸಸ್ಗಳನ್ನು ನೋಡೋಕೆ, ಮತ್ತು ಮನೆಗೆ ಬೇಕಾಗಿರುವಂಥ ಥಿಂಗ್ಸ್ ಕ್ಲೋತ್ಸ್ ಏನಾದರೂ ತರಕ್ಕೆ ನಾವು ಹೋಗ್ತೀವಿ. ಬಟ್ ಇಲ್ಲೆಲ್ಲ ಹೋಗೋಕೆ ನಮ್ಗೆ ವೆಹಿಕಲ್ಸ್ ಬೇಕನ? ಎಸ್, ವಿ ನೀಡ್ vehicles because in time we will reach and finish our work properly. Goods train, trucks and cargo panels carry large quantities of goods. Goods include machines and materials. Coal, oil and food grains are some example of materials. ಇಲ್ಲಿ ನೋಡ್ರಿ, ನಾವು ಅಡ್ಡಾಡಬೇಕಾಗಿತ್ತಂತಂದ್ರೆ ನಾವು ಯಾವ್ಯಾವ್ದ್ರೊಳಗೆ ಅಡ್ಡಾಡ್ತೀವಿ? ಇಲ್ಲಿ ನೋಡ್ರಿ, ನಾವು ಕಾರ, ವ್ಯಾನ್, ಆಟೋ ರಿಕ್ಷಾ, ಬಸ್, ಸ್ಕೂಟರ್ ಮತ್ತು ಟ್ರೈನ್ ಇವುಗಳಲ್ಲಿ ನಾವೇನು ಮಾಡ್ತೀವಿ? ಮೂವ್ ಆಗ್ತೀವಿ. ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ನಾವು ಟ್ರಾವೆಲ್ ಮಾಡಬೇಕಾಗಿತ್ತಂತಂದ್ರೆ ಈ ಎಲ್ಲ ವೆಹಿಕಲ್ಸನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಭಾರಿ ಪ್ರಮಾಣದಲ್ಲಿ ಹೆವಿ ಆಗಿರುವಂಥ ಗೂಡ್ಸ್ ಅಂದ್ರೆ ವಸ್ತುಗಳು, ಆಯಿಲ್ ಇರ್ಬೋದು, ಮತ್ತು ಗ್ರೇನ್ಸ್ ಇರ್ಬೋದು, ಅಕ್ಕಿ ಚೀಲ, ಜೋಳದ ಚೀಲ, ಲಾರ್ಜ್ ಕ್ವಾಂಟಿಟಿಯನ್ನು ಮೂವ್ ಮಾಡಬೇಕಾಗಿತ್ತಂತಂದ್ರೆ ಮತ್ತು ನಮ್ಗೆ ಚೀಪ್ ಆಗಿರುವಂಥದ್ದು ಯಾವುದಪ್ಪ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ವಾಟರ್ ಟ್ರಾನ್ಸ್ಪೋರ್ಟ್. ಇಲ್ಲಿ ನೋಡಿರಿ, ದೊಡ್ಡದು ಹಡಗೈತಿ, ಇದ್ರೊಳಗೆ ಏನು ಮಾಡಕತ್ತಾರಂತಂದ್ರೆ ಏನೇನು ಇದನ್ನು ಅದರೊಳಗೆ ಮೂವ್ ಮಾಡಕತ್ತಾರಂತಂದ್ರೆ ಗೂಡ್ಸ್ ಇನ್ಕ್ಲೂಡ್ ಮಷೀನ್ಸ್ ಆ್ಯಂಡ್ ಮಟೀರಿಯಲ್ಸ್, ಕೋಲ್, ಆಯಿಲ್ ಆ್ಯಂಡ್ ಫುಡ್ ಗ್ರೇನ್ಸ್. ಕೋಲ್ ಅಂತಂದ್ರೆ ಕಲ್ಲಿದ್ದಲು, ಎಣ್ಣೆ ಪದಾರ್ಥಗಳು, ಮತ್ತು ಗ್ರೇನ್ಸ್ ಕಾಳುಗಳನ್ನು ಏನು ಮಾಡ್ತಾರೆ? ಹೆವಿ ಆಗಿರುವಂಥವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೇಕಾಗಿತ್ತಂತಂದ್ರೆ ಹಡಗುಗಳನ್ನು ಯೂಸ್ ಮಾಡ್ತಾರೆ. See here children, so many types of vehicles are here. Aeroplane, helicopter, truck, cargo plane, motorboat, electric scooter, bicycle, container, truck, car, AC bus. So many vehicles are here. See here children. We also see different special vehicles on the road like
ambulance, ambulance, police vehicle, fire force vehicle, postal department vehicle, and boats. ಇಷ್ಟ ಅಲ್ಲದೆ ನಾವು ಮತ್ತು ಬೇರೆ ಬೇರೆ ಬಸ್ಸು, ಕಾರು ಇವುಗಳಲ್ಲದೆ ಮತ್ತು ಬೇರೆ ಬೇರೆ ಏನು ನೋಡ್ತೀವಿ ನಾವು, ಮತ್ತು ಪೊಲೀಸ್ ಜೀಪ್ಗಳನ್ನು ನೋಡ್ತೀವಿ, ಆಂಬ್ಯುಲೆನ್ಸ್, ಆಮೇಲೆ ಕಂಟೈನರ್ಗಳನ್ನು ನೋಡ್ತೀವಿ, ಆಮೇಲೆ ಏನು ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ವಾಹನವನ್ನು ನೋಡ್ತೀವಿ, ಆಮೇಲೆ ಫೈರ್ ಫೋರ್ಸ್, ಎಲ್ಲಾದರೂ ಬೆಂಕಿ ಹತ್ತಿತ್ತಂತಂದ್ರೆ ಫೈರ್ ಫೋರ್ಸ್ ಅಂತಂದ್ರೆ ಅದಕ್ಕಂತ ಏನೈತಿ ರೀ, ಇದೊಂದು ಸ್ಪೆಷಲ್ ಆಗಿರುವಂಥ ವೆಹಿಕಲ್ ಐತಿ. ಇವೆಲ್ಲ ಸ್ಪೆಷಲ್ ಆಗಿರೋ ವೆಹಿಕಲ್ಸನ್ನು ನಾವು ಯೂಸ್ ಮಾಡ್ತೀವಿ. ಇಲ್ಲೇ ನೋಡ್ರಿ, ಬೋಟ್ ಆ್ಯಂಡ್ ಶಿಪ್. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಬೋಟ್ ಆ್ಯಂಡ್ ಶಿಪ್? ಬೋತ್ ಆರ್ ಮೂವ್ ಆನ್ ವಾಟರ್. ಎರಡೂ ಸಹಿತ ಏನಾಗ್ತಾವ, ನೀರಿನ ಮೇಲೆನೇ ಹೋಗ್ತಾವೆ. ಬಟ್ ಡಿಫ್ರೆನ್ಸ್ ಏನೈತೆ ಅಂತಂದ್ರೆ, ಶಿಪ್ ನೀಡ್ ಫ್ಯೂಲ್. ಶಿಪ್ಪಿಗೆ ಏನು ಬೇಕು? ಫ್ಯೂಲ್ ಬೇಕು. ಫ್ಯೂಲ್ ಅಂತಂದ್ರೆ ಪೆಟ್ರೋಲ್ ಆರ್ ಡೀಸೆಲ್. ಇಟ್ ನೀಡ್ ಪೆಟ್ರೋಲ್ ಆರ್ ಡೀಸೆಲ್, ಬಟ್ ಇಟ್ ಡು ನಾಟ್ ನೀಡ್ ಫ್ಯೂಲ್. ಇದಕ್ಕೇನು ಪೆಟ್ರೋಲು ಡೀಸೆಲದ ಅವಶ್ಯಕತೆ ಏನಿಲ್ಲ ರೀ. ಇಲ್ಲಿ ಹುಟ್ಟುಗಳಂತೇನು ಅದಾವಲ್ಲ, ಇವುಗಳನ್ನು ಹಿಂಗೆ ಮೂವ್ ಮಾಡಿದ್ರೆ ಏನಾಗ್ತೈತದ, ಮೂವ್ ಆಗ್ತೈತಿ. ಬಟ್ ಎರಡು ಏನು, ವಾಟ್ರ್ ಟ್ರಾನ್ಸ್ಪೋರ್ಟ್. ಇಲ್ಲೇ ನೋಡ್ರಿ, ಸೆಕೆಂಡ್ ಒನ್, ಹೆಲಿಕಾಪ್ಟರ್ ಆ್ಯಂಡ್ ಏರೋಪ್ಲೇನ್. ಹೆಲಿಕಾಪ್ಟರ್ ಆ್ಯಂಡ್ ಏರೋಪ್ಲೇನ್ ಬೋತ್ ಆಫ್ ಮೂವ್ ಇನ್ ದ ಏರ್. ಎರಡೂ ಏನು ಮಾಡ್ತಾವೆ, ಆಕಾಶದಲ್ಲೇ ಹಾರಾಡ್ತಾವೆ. ಬಟ್ ಎರಡೂದ್ರೊಳಗೆ ಡಿಫ್ರೆನ್ಸ್ ಏನಂತಂದ್ರೆ, ಈ ಏರೋಪ್ಲೇನ್ ಐತಲ್ಲ ಹೆವಿ ಭಾಳಷ್ಟು ಜನಾನ ಇದು ಏನು ಮಾಡ್ತೈತಿ, ಮತ್ತು ಹೆವಿ ಗೂಡ್ಸನ್ನು, ಲೋಡ್ಸನ್ನು ಎಲ್ಲನೂ ತೊಗೊಂಡು ಕೆಲಸ ಹೋಗ್ತೈತಿ. ಬಟ್ ಹೆಲಿಕಾಪ್ಟರ್ ಹಾಗಲ್ಲ, ಇದು ಲಿಮಿಟೆಡ್ ಆಗಿರುವಂಥ ಜನರನ್ನು ತೊಗೊಂಡು ಹೋಗ್ತೈತಿ. 4 ಅಥವಾ 5 ಮಂದಿ ಇದ್ರೊಳಗೆ ಮೂವ್ ಆದ್ರೆ ಮುಗೀತು. ಬಟ್ ಏರೋಪ್ಲೇನಲ್ಲಿ ಹಾಗಲ್ಲ, 250, 300 ಎಲ್ಲ ಮೆಂಬರ್ಸ್ ಇದ್ರೊಳಗೆ ಏನಾಗ್ಬೋದು, ಒನ್ ಪ್ಲೇಸ್ ಟು ಅನದರ್ಗೆ ಮೂವ್ ಆಗ್ಬೋದು. ಮತ್ತು ಈ ಏರೋಪ್ಲೇನನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಫಾಸ್ಟಾಗಿ 2 or 3 ಡೇಸಲ್ಲಿ ಏನು ಮಾಡ್ತೀವಿ ನಾವು, ಬೇರೆ ಬೇರೆ ಕಂಟ್ರಿಗೆ ರೀಚ್ ಆಗಬೇಕಾಗಿತ್ತಂತಂದ್ರೆ ಏರೋಪ್ಲೇನನ್ನು ಯೂಸ್ ಮಾಡ್ತೀವಿ. ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಏರೋಪ್ಲೇನ್ ಈಸ್ ಕಾಲ್ಡ್ ಆ್ಯಸ್ ಅ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಭಾಳಷ್ಟು ವೇಗವಾಗಿ ಹೋಗೋದಿತ್ತಂದ್ರೆ ಇದನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್, ನೆಕ್ಸ್ಟ್ ಬಸ್ ಆ್ಯಂಡ್ ಟ್ರಕ್. ಬೋತ್ ಆರ್ ಮೂವ್ ಆನ್ ಲ್ಯಾಂಡ್. ಎರಡೂ ಏನು ಮಾಡ್ತಾವೆ, ನೆಲದ ಮೇಲೇ ಹೋಗ್ತಾವೆ. ಬಟ್ ಬಸ್ ಆ್ಯಂಡ್ ಟ್ರಕ್ಕಿಗೆ ಏನು ಡಿಫ್ರೆನ್ಸ್ ಐತೆ ಅಂತಂದ್ರೆ, ಬಸ್ ಎದಕ್ಕೆ ಯೂಸ್ ಮಾಡ್ತಾರೆ, ಪೀಪಲ್ ಯೂಸ್ ಟು ಬಸ್ ಟ್ರಾವೆಲ್ ಒನ್ ಪ್ಲೇಸ್ ಟು ಅನದರ್. ಬಸ್ಸನ್ನು ಎದಕ್ಕೆ ಯೂಸ್ ಮಾಡ್ತೀವಿ, ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗೋದಕ್ಕೆ ಬಸ್ ಯೂಸ್ ಮಾಡ್ತೀವಿ. ಬಟ್ ಟ್ರಕ್ಕನ್ನು ಗೂಡ್ಸ್, ಸಾಮಾನುಗಳನ್ನು, ಭಾಳಷ್ಟು ಹೆವಿ ಲೋಡ್ಸನ್ನು ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಮಾಡೋದಕ್ಕೆ ಈ ಟ್ರಕ್ಗಳನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್, ಸೈಕಲ್ ಆ್ಯಂಡ್ ಬೈಕ್. ಬೈಕ್ ನೀಡ್ ಫ್ಯೂಲ್, ಬಟ್ ಸೈಕಲ್ ಡು ನಾಟ್ ನೀಡ್ ಫ್ಯೂಲ್. ಇಲ್ಲೇ ಎರಡೂ ಕೂಡ ಏನು ಮಾಡ್ತಾವೆ, ಲ್ಯಾಂಡ್ ಮೇಲೆ ಮೂವ್ ಆಗ್ತಾವೆ. ಈ ಸೈಕಲ್ಗೆ ಏನು ಬೇಕಾಗಿಲ್ಲ, ಫ್ಯೂಲ್ ಬೇಕಾಗಿಲ್ಲ. ಇದಕ್ಕೇನು ಪೆಟ್ರೋಲು ಡೀಸೆಲದ ಅವಶ್ಯಕತೆ ಇಲ್ಲ. ಬಟ್ ಇದಕ್ಕೆ ಬೈಕಿಗೆ ಏನು ಬೇಕು ರೀ, ಪೆಟ್ರೋಲ್ ಮತ್ತು ಡೀಸೆಲ್ ಬೇಕು. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ನೆಕ್ಸ್ಟ್, ದೀಸ್ ಆರ್ ಪಾರ್ಟ್ಸ್ ಆಫ್ ಕಾರ್. ಆಲ್ರೆಡಿ some are having a car. You will see the parts of car. Next, long ago people used to travel on foot. They also used animals to travel and transport. Even today, animals such as mule and horses are used for travel and transport in mountains and desert. Sometimes we also ride on animals back for fun. ಇಲ್ಲಿ ನೋಡ್ರಿ, ಭಾಳಷ್ಟು ಹಿಂದಿನ ಕಾಲದೊಳಗೆ ಏನಿತ್ತಂತಂದ್ರೆ, ಜನಕ್ಕೆ ಅಡ್ಡಾಡೋದಕ್ಕೆ ಅವಾಗೇನೋ ಇನ್ನೂ ವೆಹಿಕಲ್ಸನ್ನು ಕಂಡು ಹಿಡ್ದಿರಲಿಲ್ಲ. ಅವಾಗ ಏನು ಮಾಡ್ತಿದ್ರು, ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕಾಗಿತ್ತಂತಂದ್ರೆ ಅವರು ಪಾಪ ನಡ್ಕೋತಾ ಹೋಗ್ತಿದ್ದರು ರೀ, ಕಾಲ್ನಡಿಗೆಲೇ ಹೋಗ್ತಿದ್ರು. ಮತ್ತೇನು ಯೂಸ್ ಮಾಡ್ತಿದ್ರು, ಭಾಳ ಮೌಂಟೇನ್ಸಲ್ಲಿ
ಗುಡ್ಡಗಾಡು ಪ್ರದೇಶಗಳಲ್ಲಿ ಆಮೇಲೆ ಡೆಸರ್ಟಲ್ಲಿ ಹೋಗಬೇಕಾಗಿತ್ತಂತಂದ್ರೆ ಒಂಟೆ ಮತ್ತು ಕುದುರೆಗಳನ್ನು ಯೂಸ್ ಮಾಡ್ತಿದ್ರು. ಮತ್ತು ಗೂಡ್ಸನ್ನು ಒನ್ ಪ್ಲೇಸ್ ಟು ಅನದರ್ ಪ್ಲೇಸಿಗೆ ಮೂವ್ ಮಾಡಬೇಕಾಗಿತ್ತಂತಂದ್ರೆ ಎತ್ತಿನ ಗಾಡಿಗಳು, ಕುದುರೆ ಗಾಡಿಗಳು ಇವುಗಳನ್ನೆಲ್ಲ ಅವರು ಯೂಸ್ ಮಾಡ್ತಿದ್ರು. ಆಮೇಲೆ ಆನೆಯನ್ನು ಕೂಡ ಅವರು ಏನು ಮಾಡ್ತಿದ್ರು, ಹೆವಿ ಲೋಡನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು. If we need to go deep into the forest to see the tigers, we can ride on elephant. ನೋಡ್ರಿ, ಟೈಗರ್ನ ನಾವು ನೋಡಬೇಕಾಗಿತ್ತಂತಂದ್ರೆ ಮೂವ್ ಆಗಬೇಕಾಗಿತ್ತು, ಹೆವಿ ತಿಕ್ ಫಾರೆಸ್ಟಲ್ಲಿ ಮೂವ್ ಆಗಬೇಕಾಗಿತ್ತು, ಟೈಗರ್ಸ್ ಲೈನ್ಸ್ ಎಲ್ಲ ನೋಡ್ಬೇಕಂತಂದ್ರೆ ಎಲಿಫೆಂಟ್ ಮೇಲೆ ರೈಡ್ ಮಾಡ್ಬೋದು. ಸಿಯರ್ ದಿಸ್ ಈಸ್ ಹಾರ್ಸ್ ಕಾರ್ಟ್. Means of transport used by many people are called public transport. Buses and trains, ferry ships and aeroplanes are example of public transport. ಕೆಲವೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಏನು ಹೇಳ್ತೀವಿ ಅವು ಬಹಳಷ್ಟು ಜನರಿಗೆ ಕಾಮನ್ ಆಗಿ ಯಾರು ಬೇಕಾದರೂ ಬಸ್ಸಿನೊಳಗೆ ಹೋಗ್ಬೋದು, ಯಾರು ಬೇಕಾದರೂ ಶಿಪ್ಪಲ್ಲಿ ಹೋಗ್ಬೋದು, ಯಾರು ಬೇಕಾದರೂ ಏರೋಪ್ಲೇನಲ್ಲಿ ಮತ್ತು ಟ್ರೈನ್ನಲ್ಲಿ ಹೋಗ್ಬೋದು, ಮೆಟ್ರೋದಲ್ಲಿ. ಇವುಗಳಿಗೆ ಏನಂತಾರೆ, ಎಲ್ಲರೂ ಕೂಡಿ ಹೋಗೋದು ಬರೋದು ಎಲ್ಲರಿಗೂ ಅನುಕೂಲ ಆಗುವಂಥ ಇದ್ದಿದ್ದಕ್ಕೆ ಏನಂತಾರಂತಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂಥೇಳಿ ಕರೀತಾರೆ. ಕೆಲವೊಬ್ಬರು ಮನೆಯೊಳಗೆ ಪ್ರೈವೇಟ್ ವೆಹಿಕಲ್ನು ಇಟ್ಕೊಂಡಿರ್ತಾರೆ, ಅದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್. ಟು ಬಿ ಸೇಫ್ ಆನ್ ದ ರೋಡ್ ವಿ ಮಸ್ಟ್ ಫಾಲೋ ದ ಟ್ರಾಫಿಕ್ ರೂಲ್ಸ್. See here, already have you seen traffic lights? We must stop when we see the red light. Second one, we must slow down when we see the yellow light. We must go when we see the green light. Is it clear, children? Conclusion of means of transport lesson. Transport, taking people and things from one place to another. Means of transport for nearby places. Cars, bicycles, bikes, scooters, animals, animal cars used in villages and deserts. Used in cities for fun rides. ಈಗ ಆಲ್ರೆಡಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೀನಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ರಿಕ್ಷಾ, ಬಸ್ಸಸ್, ಮೋಟರ್ಸ್, ಟ್ರೈನ್ಸ್, ferry ships. For far off places, public transport, train, aeroplane, ship. For goods, cargo truck, cargo plane and cargo ship. We'll practice all these means of transport. Land transport, air transport and water transport. See here, these are land transports: car, van, rickshaw, bus and train. Aeroplane and helicopter are air transport. Boat and ship are water transport. Bullock cart is land transport to moving one place to another. It is used by villagers. Is it clear, children? Thank you. You have to practice means of transport. I used here 2 to 3 textbooks. You also practice these books. Clear for means of transport. Before invention of the wheel, they walked by foot. Early man just walked, then he used animals. Much later he invented the wheel with the invention of the wheel. Life changed
ಪೀಪಲ್ ಬಿಗ್ಯಾನ್ ಟು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಇನ್ವೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆಹಿಕಲ್ಸ್. ಇಲ್ಲಿ ನೋಡ್ರಿ, ಮೊದಲು ಅವರು ಕಾಲ್ನಡಿಗೆಲಿ ಅಡ್ಡಾಡ್ತಿದ್ರು, ಆಮೇಲೆ ಚಕ್ರವನ್ನು ಏನು ಮಾಡಿದರು, ಇನ್ವೆನ್ಷನ್ ಮಾಡಿದರು, ಕಂಡು ಹಿಡಿದ್ರು. ಆಮೇಲೆ ಇಷ್ಟೆಲ್ಲ ವಾಹನಗಳನ್ನು ಏನು ಮಾಡ್ಯಾರ, ಕಂಡು ಹಿಡ್ದಾರ. ಇದರಿಂದ ನಮಗೇನಾಗೈತಿ, ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗೋದಕ್ಕೆ ಭಾಳ ಹೆಲ್ಪ್ ಆಗೈತಿ. ಇವು ನೋಡ್ರಿ, ಇವೆಲ್ಲ ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಇದು ವಾಟರ್ ಟ್ರಾನ್ಸ್ಪೋರ್ಟ್, ಇವೆಲ್ಲ ಏನು ವಾಟರ್ ಟ್ರಾನ್ಸ್ಪೋರ್ಟ್. Is it clear, children? Thank you.